ಏನೊಂದು ಬೆಂಗಳೂರಿನಲ್ಲಿ ಲಾರಿ ಮುಷ್ಕರ ಹಿನ್ನೆಲೆಯಲ್ಲಿ ಸಾಕಷ್ಟು ಲಾರಿಗಳು ಎಪಿಎಂಸಿ ಮಾರ್ಕೆಟ್ಗೆ ಬರಬೇಕಾಗಿತ್ತು. ಆದರೆ ಮುಷ್ಕರ ಹಿನ್ನೆಲೆಯಲ್ಲಿ ಕಡಿಮೆ ಲಾರಿಗಳು ಬರ್ತಾ ಇರ್ತಕ್ಕಂಥ ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಲಾರಿಗಳು ಎಪಿಎಂಸಿ ಮಾರ್ಕೆಟ್ಗೆ ಬರ್ತಾ ಇರ್ತಕ್ಕಂಥದ್ದು. ಎಪಿಎಂಸಿ ಮಾರ್ಕೆಟ್ ಬೆಂಗಳೂರಿನ ಹೃದಯ ಭಾಗ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಬೇರೆ ಜಿಲ್ಲೆಗಳಲ್ಲಿ ಬೆಳೆದಂತ ಈರುಳ್ಳಿ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು ಅಥವಾ ಬೆಳ್ಳುಳ್ಳಿ ಆಗಿರ್ಬೋದು, ಅದೆಲ್ಲವೂ ಕೂಡ ಇದೇ ಮಾರ್ಕೆಟ್ಗೆ ಬರ್ತಾ ಇರ್ತಕ್ಕಂಥದ್ದು. ಈಗಲೂ ಕೂಡ ನೀವು ನೋಡ್ತಾ ಇದ್ದೀರಾ, ತಮಿಳುನಾಡಿಂದ ಒಂದು ಲಾರಿ ಬಂದಿರತಕ್ಕಂಥದ್ದು. ಇದು ಸಹ ಬೇರೆ ಜಿಲ್ಲೆಯಿಂದ ಬಂದು ಎಪಿಎಂಸಿ ಮಾರ್ಕೆಟ್ಗೆ ಬಂದಿರತಕ್ಕಂಥದ್ದು. ಅದರಲ್ಲೂ ಕೂಡ ಕೆಲವು ಲಾರಿಗಳ ಮಾಲೀಕರು ಈಗಾಗಲೇ ಲಾರಿಗಳನ್ನ ಎಪಿಎಂಸಿಗೆ ಕಳಿಸ್ದಿರನೆ ಅಲ್ಲಲ್ಲೇ ಅಂದ್ರೆ ಅವರವರ ಮನೆಗಳ ಹತ್ರ ನಿಲ್ಲಿಸ್ಕೊಂಡಿರ್ತಕ್ಕಂಥದ್ದು. ಉದಾಹರಣೆಗೆ ಕೋಲಾರ ಹಾಗೂ ಮುಳಬಾಗಲ್ ಕಡೆಯಿಂದ ಬರ್ತಕ್ಕಂಥ ಕೆಲವು ಲಾರಿಗಳು ಈಗಾಗಲೇ ಅಲ್ಲೇ ಸ್ಟಾಪ್ ಆಗಿರ್ತಕ್ಕಂಥದ್ದು. ಇನ್ನು ಎಪಿಎಂಸಿ ಮಾರ್ಕೆಟ್ಗೆ ಈ ಸಮಯಕ್ಕೆ ರಾತ್ರಿ ಎಲ್ಲ ಸುಮಾರು 500ಕ್ಕೂ ಹೆಚ್ಚು ಲಾರಿಗಳು ಬಂದು ಒಂದು ಲೋಡ್ ಅನ್ಲೋಡ್ ಅನ್ನ ಮಾಡಬೇಕಾಗಿತ್ತು. ಆದ್ರೆ ಮುಷ್ಕರದ ಹಿನ್ನೆಲೆಯಲ್ಲಿ ಲಾರಿಗಳು ಇಲ್ಲದ ಕಾರಣ ಯಾವುದೇ ಲಾರಿಗಳು ಕೂಡ ಸರಿಯಾಗಿ ಬಂದಿಲ್ಲ. ಜೊತೆಗೆ ಈಗಾಗಲೇ ಆ ಲಾರಿ ಮುಷ್ಕರ ಬೆನ್ನಲ್ಲೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಟೋಲ್ಗಳ ಹತ್ರನೇ ನಿಲ್ಲಿಸಿರ್ತಕ್ಕಂಥದ್ದು ಕೂಡ ಮಾಹಿತಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಬೆಂಗಳೂರಿಗೆ ಬರ್ತಕ್ಕಂಥ ವಾಹನ ಮಾಲೀಕರು ಏನಿದ್ದಾರೆ, ಲಾರಿ ಮಾಲೀಕರು ಏನಿದ್ದಾರೆ, ಅವರೆಲ್ಲರೂ ಸಹ ಆಯಾ ಜಿಲ್ಲೆಗಳಲ್ಲಿ ಏನು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅಲ್ಲೇ ಲಾರಿಗಳನ್ನ ಕೂಡ ನಿಲ್ಲಿಸಿರ್ತಕ್ಕಂಥದ್ದು. ಇನ್ನು ಉದಾಹರಣೆಗೆ ಈಗ ಬೆಂಗಳೂರಿನಲ್ಲಿ ಸಾಕಷ್ಟು ಲಾರಿಗಳು ನಿಂತಿವೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಲಾರಿ ಮುಷ್ಕರಕ್ಕೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿರ್ತಕ್ಕಂಥ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಬೆಂಗಳೂರು.